ನಮಸ್ತೆ. ರಾಜಾ ರವಿಕುಮಾರ್ ನಿರ್ದೇಶಕರವರು ತುಂಬ ಚೆನ್ನಾಗಿ ವಿಭಿನ್ನವಾದ ಕಥೆಯನ್ನು ಮಾಡಿದ್ದಾರೆ. ಅಂದರೆ ಈ ಪ್ರಸ್ತುತ ಕಾಲಕ್ಕೆ ತಕ್ಕಂಗೆ ಮಾಡಿದ್ದಾರೆ. ಅಂದರೆ ಹೆಣ್ಮಕ್ಳನ್ನ ಗೌರವಿಸಬೇಕು ಮತ್ತು ರಕ್ಷಿಸಬೇಕು. ನಿಜ ಸಿನಿಮಾ ನೋಡುವಾಗ ತುಂಬ ಎಮೋಷನಲ್ ಆದೆ. ಮನೆಯಿಂದಲೇ ಕಲಿಸ್ಬೇಕು ಎಲ್ಲರಿಗೂ ಹೆಣ್ಮಕ್ಳನ್ನ ಗೌರವಿಸೋದನ್ನು, ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದನ್ನ, ಹೊರಗಡೆ ಹೋದಾಗ ಅವಳನ್ನ ಸೇಫ್ಟಿ ಮಾಡೋದನ್ನ ಮನೆಯಿಂದಲೇ ಕಲ್ತ್ಕೋಬೇಕು. ತುಂಬ ನೋವಾಯಿತು ಈ ಸಿನಿಮಾ ನೋಡಿ, ಯಾಕೋ ಗೊತ್ತಿಲ್ಲ, ತುಂಬ ಗಳಗಳನ್ನೇ ಹತ್ಬಿಟ್ಟೆ ನಾನು. ತುಂಬ ಚೆನ್ನಾಗಿದೆ. ನಮ್ಮ ವಿ ಮನೋಹರ್ ಸರ್ ಅವರ ಮ್ಯೂಸಿಕ್ಕು ಕೂಡ ತುಂಬ ಅದ್ಭುತವಾಗಿದೆ. ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡಬೇಕು. ಇದರಲ್ಲಿ ಕಲ್ತ್ಕೊಳ್ಳುವಂಥದ್ದು ತುಂಬಾ ಇದೆ. ದಯಮಾಡಿ ಎಲ್ಲರೂ ನೋಡಿ. ನನ್ನ ಹೆಸರು ಕುಸುಮಾ ಜೈನು. ಪಿಕ್ಚರ್ ಭಾರಿ ಚಲೋ ಐತ್ರಿ. ನಾ ಈ ಪಿಕ್ಚರ್ ಇನ್ನೂ 10 ಪಟ್ಟು ನೋಡ್ತೀನಿ. ಎಲ್ಲ ಜನತಾಗೂ ಹೇಳ್ತಾನೆ ಈ ಪಿಕ್ಚರ್ ಹಗಲೇ ನೋಡ್ರಿ, ಚಲೋ ಐತಿ. ನನಗೆ ಭಾಳ ಚೆನ್ನಾಗಿ ಅನ್ನಿಸ್ತ್ರಿ ಸರ್. ಥ್ಯಾಂಕ್ ಯು. ಧಾರವಾಡ. ಎಲ್ರಿಗೂ ನಮಸ್ಕಾರ. ಹೇಗಿತ್ತು ನಮ್ಮ ಸಿನಿಮಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಿಮ್ಮ ಟೈಮ್ನ ಮತ್ತು ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನಮ್ಮ ಸಿನಿಮಾನ ಬಂದು ನೋಡಿರೋದಕ್ಕೆ ಧನ್ಯೋಸ್ಮಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ನಮ್ಮ ಸಿನಿಮಾನ ನೋಡೋಕ್ಕೆ. ಮತ್ತು ನಿಮ್ಮ ರಿವ್ಯೂಸ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಹೋಗೋವಾಗ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ, ಓಕೆನಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಸಿನಿಮಾ ಮೇಯ್ನು ಮುಖ್ಯ ಒಂದು ಮಾಡೋಕ್ಕೆ ಕಾರಣ ಏನು ಅಂದರೆ, ಒಂದು ಹೆಣ್ಣನ್ನು ರಕ್ಷಿಸಿ, ಹೆಣ್ಣನ್ನು ಗೌರವಿಸಿ, ಇದೇ ನಮ್ಮ ಟ್ಯಾಗ್ಲೈನು. ಸೊ ಒಂದು ಹೆಣ್ಣು ಪ್ರತಿಯೊಬ್ಬರ ಜೀವನದಲ್ಲೂ ಮುಖ್ಯವಾಗಿ ಬೇಕಾಗಿರೋಂಥ ಒಂದು ದೇವತೆ ಅಂತ ಹೇಳ್ಬೋದು. ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮಗಳಾಗ್ಬೋದು. ಸೊ ಈ 4 ರೂಪದಲ್ಲಿ ಒಂದು ಗಂಡಸನ್ನು ಜೀವನನ ಉದ್ಧಾರ ಮಾಡೋಕ್ಕೆ ಬಂದಿರೋ ಹೆಣ್ಣು. ಅಂಥ ಹೆಣ್ಣನ್ನು ರಕ್ಷಿಸಬೇಕು, ಗೌರವಿಸಬೇಕು ಅನ್ನೋ ಮುಖ್ಯ ಉದ್ದೇಶ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ಗಳಲ್ಲಿ ಶೇರ್ ಮಾಡಿ ನಮ್ಮಂಥ ಒಂದು ಹೊಸ ಸಿನಿಮಾಗಳನ್ನ ಗೆಲ್ಲಿಸೋಕ್ಕೆ ಒಂದು ಸಹಾಯ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನಾವು ಮಾಡಿರುವಂಥ ಮೂವಿ, ನಾವು ಕೊಟ್ಟಿರುವಂಥ ಮೆಸೇಜ್ ನಿಮಗೆಲ್ಲರಿಗೂ ರೀಚ್ ಆಗಿದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಎಲ್ಲರೂ ಹೇಳ್ದಂಗೆ ನಿಮ್ಮ ರಿವ್ಯೂಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ರಿವ್ಯೂಸನ್ನು ಕೊಡಿ. ಇದನ್ನು ಜಾಸ್ತಿ ಜನಕ್ಕೆ ರೀಚ್ ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದೇನೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಒಂದು ಥ್ರಿಲ್ ಇದೆ. ಆದರೆ ಒಬ್ಬೊಬ್ಬರು ಸಾಯಿಸೋದು ಅವ್ರ ಅಪ್ಪ ಅಮ್ಮ ಮಗ ಅಂದ್ಕೊಳ್ತೀವಿ. ನೋಡಿದ್ರೆ ಲಾಸ್ಟಲ್ಲಿ ಕಥೆನೇ ಚೇಂಜ್ ಆಗಿದೆ. ನೋಡಿ ಎಲ್ಲರೂ, ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ. ಮೆಸೇಜ್ ಓರಿಯೆಂಟೆಡ್ ಮೂವಿ, ಹುಡುಗಿರಿಗೆ ಅಂತ ಮಾಡಿರೋ ಮೂವಿ. ಅದೇ ನೋಡಬೇಕಾಗಿರೋದು ಹುಡುಗರು ನೋಡಬೇಕು. ಹುಡುಗರು ನೋಡಿ ಇದರಲ್ಲಿ ಏನು ಮೆಸೇಜ್ ಕೊಟ್ಟಿದ್ದಾರೆ ಅದು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕಾಗಿ ಎಲ್ಲ ಹುಡುಗರು ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್. ಹೇಗಿದೆ ಫಿಲಮ್? ಹೇಗಿದೆ ಸರ್? ಚೆನ್ನಾಗಿದೆ. ನೋಡ್ಬೇಕನ್ನಿಸ್ತದೆ, ಎಲ್ಲ ಅರ್ಥ ಆಗ್ತದೆ ನೋಡುವಾಗ. ಸೂಪರ್ ಆಗಿದೆ. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಅದೇ ಮೆಸೇಜ್ ಚೆನ್ನಾಗಿದೆ. ಈ ಸೊಸೈಟಿಗೆ ಏನು ನಡೀತಿದೆ ಅದೇ ಮೆಸೇಜ್ ಚೆನ್ನಾಗಿದೆ. ಎಲ್ಲ ನೋಡ್ಬೋದು. ಸೂಪರ್ ಆಗಿದೆ. ಚೆನ್ನಾಗಿದೆ. ಮೆಸೇಜ್ ಓರಿಯೆಂಟೆಡ್ ಚೆನ್ನಾಗಿದೆ. ಸಿನಿಮಾಟೋಗ್ರಫರ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಟಿಂಗು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲ ಕಲಾವಿದರು ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಶತದಿನೋತ್ಸವ ಆಚರಿಸಲಿ ಅಂತೇಳಿ ಆಶಿಸ್ತೇನೆ. ಸಿನಿಮಾ ಮಾಡಿದವರಿಗೆ ಅವ್ರ ಸಿನಿಮಾ ಅವ್ರಿಗೆ ಮುದ್ದಾಗಿರುತ್ತೆ. ಕಾಸು ಕೊಟ್ಟು ಸಿನಿಮಾ ನೋಡೋರು ತೃಪ್ತಿ ಆದರೆ ಅದೇ ಸಂತೋಷ ನಮಗಷ್ಟೇ. ಅವ್ರು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಂತೂ ಖಂಡಿತ ಇಲ್ಲ. ನಾವು ಮಾಡಿರೋ ಸಿನಿಮಾ. ಥ್ಯಾಂಕ್ ಯು. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಹೀರೋಯಿನ್ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಹೀರೋ ಅಂದರೆ ಪರವಾಗಿಲ್ಲ, ಸೂಪರ್ ಅಷ್ಟೇ. ಚೆನ್ನಾಗಿದೆ ಸರ್. ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕಂತ. ಅಂತ ಫಿಲಮು ನನಗೆ ಹೋದ ವಾರನೇ ನನಗೆ ಹೇಳಿದರು ಸರು. ಅದಕ್ಕೋಸ್ಕರ ಈ ಮಾಲಿಗೆ ಬಂದು ನೋಡೋದಕ್ಕೆ ಅವಕಾಶ ಮಾಡಿದ್ದಕ್ಕೂ ನನಗೆ ತುಂಬ ಖುಷಿ ಇದೆ. ಬಟ್ ಮಹಾಲಕ್ಷ್ಮಿ ಅಂತ ಒಂದು ಹೀರೋ ಮಾಡಿದ್ದಾರೆ, ಹೀರೋನು ಅವ್ರ ಹೆಸರು ನಾನು ಕೇಳ್ಪಟ್ಟೆ ಆಗ್ಲೇನೆ. ತುಂಬ ವಂಡರ್ಫುಲ್ ಫಿಲಮ್, ತುಂಬ ಚೆನ್ನಾಗಿದೆ. ನಾವು ಜನಗಳಿಗೆ ಹೇಳಿ ಕಳ್ಸೋಕ್ಕೆ ಇಷ್ಟಪಡ್ತೀವಿ. ನಿನ್ನೆಯಿಂದನೇ ಟ್ರೈ ಮಾಡಿದೆ. 100 ಮೆಂಬರ್ಸ್ 20 ಮೆಂಬರ್ಸ್ಗೆ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಶಶಿಕಲಾ ವೆಂಕಟೇಶ್ ಅಂತ ಸಂಜಯ್ ನಗರದಿಂದ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕಾಮಿಡಿ ಇದೆ, ಒಳ್ಳೆ ಮ್ಯೂಸಿಕಲ್ ರಿವೆಂಜ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.
ತುಂಬ ಚೆನ್ನಾಗಿದೆ. ಎಲ್ಲ ಕಂಟೆಂಟ್ ಹೊಂದಿದೆ, ಹಾಗೆ ತುಂಬ ಒಳ್ಳೆ ಎಂಡಿಂಗಲ್ಲಿ ಒಳ್ಳೆ ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕಾಗಿರೋ ಮೂವಿ. ಅದು ಚೆನ್ನಾಗಿತ್ತು ಮೂವಿ, ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ನೋಡಿ ಅಂತ. ಮೂವಿ ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ ನೋಡ್ಬೋದು. ಚೆನ್ನಾಗಿ ನಾವು ಆ್ಯಕ್ಟ್ ಮಾಡಿದ್ದೀವಿ, ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಪ್ರೇಕ್ಷಕರು ಆಡಿಯನ್ಸ್ ಯಾವ ಥರ ಹೇಳ್ತಾರೆ ಅಂತ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಆದರೆ ನನ್ನೊಂದು ರಿಕ್ವೆಸ್ಟು, ದಯಮಾಡಿ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ. ಫಸ್ಟಿಗೆ ನಮ್ಮ ಕನ್ನಡ ಪಿಕ್ಚರ್ಗೆ ಪ್ರಾಮುಖ್ಯ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರಸಕ್ತ ಕಾಲಘಟ್ಟಕ್ಕೆ ಹೋಲುವಂತಹ ಒಂದು ಕಥಾ ಹಂದರವನ್ನು ಇಟ್ಕೊಂಡು ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಕಲಾಭಿಮಾನಿಗಳು ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ದಯಮಾಡಿ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ಕೇಳ್ತಾರೆ. ಅಲ್ಲ, ಈ ಕಾಲಕ್ಕೆ ಯಾವ ಥರ ಮಾಡಬೇಕು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಯಾಕಂದರೆ ಹೆಣ್ಮಕ್ಳಿಗೆ ಆಗೋ ಥರ ಏನಾಗ್ತಾ ಇದೆ, ಯಾವ ಥರ ಎದುರಿಸ್ಬೇಕು, ಯಾವ ಥರ ಇರುತ್ತೆ ಸಿಚುವೇಶನ್, ಅದು ಫ್ಯಾಮ್ಲಿದು ಒಂಥರ ಯಾವ ಥರ ಮುಂದೆ ಹೋಗಿ ನಾವು ಧೈರ್ಯವಾಗಿ ಹೋಗಿ ಯಾವ ಥರ ಧೈರ್ಯವಾಗಿ ಒಬ್ಬರನ್ನ ಕಡೆಗಣಿಸ್ಬೇಕು ಅನ್ನೋ ಥರ ಇದೆ. ನಿಜವಾಗ್ಲೂ ಚೆನ್ನಾಗಿದೆ, ನೋಡಬೇಕಾಗಿರೋದೆ ಫ್ಯಾಮ್ಲಿ ಒಟ್ಟಿಗೆ ನೋಡಬೇಕಾಗಿರೋದೆ. ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ನಾವೇನು ಅಂದ್ಕೊಂಡು ಬಂದ್ವಿ, ಒಳ್ಳೆ ಕ್ಲೈಮ್ಯಾಕ್ಸ್ ತುಂಬ ಸೂಪರಾಗಿ ಇಕ್ಕಿದ್ದಾರೆ. ಒಳ್ಳೆ ಸಾಂಗ್ ಇಕ್ಕಿ ಅದರಲ್ಲಿ ಅವ್ರನ್ನ ಫಿನಿಶ್ ಮಾಡಿ ಇದು ಮಾಡೋದೇ ಒಳ್ಳೆ ನ್ಯಾಯಯುತವಾಗಿದೆ, ಸೂಪರಾಗಿದೆ. ಅಷ್ಟೇ, ಬ್ಯೂಟಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಬ್ಯೂಟಿ ಅಂದರೆ ಸೌಂದರ್ಯ ಅಂದರೆ ಹೆಣ್ಮಕ್ಳಿಗೆ ತುಂಬ ಗೌರವಯುತವಾಗಿ ಪ್ರೀತಿಯನ್ನು ತೋರಿಸಿದ್ದಾರೆ. ಟೋಟಲ್ಲಾಗಿ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬ್ಯೂಟಿ ಸಿನಿಮಾ ಬ್ಯೂಟಿಫುಲ್ಲಾಗಿ ಮೂಡಿ ಬಂದಿದೆ. ಎಲ್ಲರೂ ಬನ್ನಿ, ಸಿನಿಮಾ ರಂಗಕ್ಕೆ ಬಂದು ನಮ್ಮ ಕನ್ನಡ ಸಿನಿಮಾವನ್ನು ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಒಂದು ಹೆಣ್ಣಿಗೆ ಹೆಂಗೆ ಗೌರವ ಕೊಡಬೇಕು, ಹೆಣ್ಣಿನ ಬಗ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ನು ಹೀರೋ ಎಲ್ಲ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಎಲ್ಲ ಫ್ಯಾಮ್ಲಿ ನೋಡೋ ಸಿನಿಮಾ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಏನು ಇಷ್ಟ ಆಗಿದೆ? ನಮಗೆ ಮಹಾಲಕ್ಷ್ಮಿ ಇಷ್ಟ ಆಗೈತೆ. ನಮಸ್ತೆ ಎಲ್ರಿಗೂ, ನಾನು ಅನ್ನಪೂರ್ಣ, ಕಲಾವಿದೆ. ಬ್ಯೂಟಿ ಸಿನಿಮಾ ನೋಡಿದೆ. ಅದರಲ್ಲಿ ನಾನು ಕೂಡ ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ನನ್ನ ಮಗಳು ಹೀರೋಯಿನ್ ಮಹಾಲಕ್ಷ್ಮಿ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಮನೆ ಮಂದಿ ಎಲ್ಲ ಬಂದು ಕುತ್ಕೊಂಡು ನೋಡೋವಂಥ ಸಿನಿಮಾ. ಎಲ್ಲರೂ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಕನ್ನಡ ಸಿನಿಮಾಗಳು ಇನ್ನೂ ತುಂಬ ಬರಬೇಕು. ಥ್ಯಾಂಕ್ ಯು ಸೊ ಮಚ್. ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮ ಕರ್ನಾಟಕ ಸಿನಿಮಾ ಕನ್ನಡಕ್ಕೆ ಯಾವ ಪರಿಸ್ಥಿತಿ ಬಂದಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋದೆ. ಕನ್ನಡ ಕಲಾ ಪ್ರೇಕ್ಷಕರಿಗೆ ನಾನು ಕೇಳ್ಕೊಳ್ಳೋದು ಒಂದೇ, ನೀವೆಲ್ಲ ಕನ್ನಡದ ಮನೆ ಮಕ್ಕಳುಗಳನ್ನು ಕೈ ಹಿಡಿದು ಬೆಳೆಸಿದ್ರೆ ಕನ್ನಡ ಚಿತ್ರರಂಗವನ್ನು ಉನ್ನತ ಮಟ್ಟಕ್ಕೆ ಕನ್ನಡಿಗರು ತಗೊಂಡೋಗ್ತಾರೆ. ನಮ್ಮಂಥ ಹೊಸ ಕಲಾವಿದರು ಕನ್ನಡವನ್ನು ಬೇರೆ ಮಟ್ಟಕ್ಕೆ ತೊಗೊಂಡೋಗೋದು ಬೇಡ, ಆ ತಾಯಿ ಆಶ್ರಯದಲ್ಲಿ ನಾವೆಲ್ಲ ಸುಖವಾಗಿ ಒಂದೊಳ್ಳೆ ರೀತಿ ಬದುಕೊಂತೀವಿ. ಸೊ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನಮ್ಮ ಪ್ರೆಸೆಂಟು ಕನ್ನಡಿಗರ ಒಂದು ಪರಿಸ್ಥಿತಿ ಅಂತ ನಿಮ್ಗೆಲ್ರಿಗೂ ಗೊತ್ತು. ಕನ್ನಡ ಸಿನಿಮಾಗಳನ್ನು ನೀವು ಎಲ್ಲರೂ ಬಂದು ಥಿಯೇಟ್ರ್ಗಳಲ್ಲೇ ನೋಡೋ ಮುಖೇನ ನಮ್ಮಂಥ ಹೊಸ ಕಲಾವಿದರುಗಳಿಗೆ ಆಶೀರ್ವಾದ ಮಾಡ್ಕೋಬೇಕು ಅಂತ ಕೇಳ್ಕೊಂತೀವಿ. ಎಲ್ರಿಗೂ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಕರ್ನಾಟಕ.